ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಅವಲಕ್ಕಿನ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಅವಲಕ್ಕಿನ ಮಾಡ್ಕೊಂಡು ಇವತ್ತು ಕೆಲಸನ ಶುರು ಮಾಡೋಣ ಅಂದ್ಕೊತಾ ಇದ್ದೀನಿ. ಅವಲಕ್ಕಿನ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ನಾನು ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳೋಕ್ಕಿಂತ ಮುಂಚೆನೇ ಒಂದೆರಡು ನಿಮಿಷ ಮುಚ್ಚಳನ ಮುಚ್ಚಿ ಇಡ್ತೀನಿ. ಯಾಕೆ ಅಂದರೆ ಈ ಥರ ಹೇಗೆ ಮಾಡ್ತೀನಿ ಅಂದರೆ, ನಾನು ಈ ಥರ ಮಾಡೋದ್ರಿಂದ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿರ್ತೀವಲ್ಲ ಆವಾಗ ಈ ಥರ ಗಟ್ಟಿ ಗಟ್ಟಿಯಾಗಿ ಇರೋದಿಲ್ಲ. ಸ್ವಲ್ಪ ಅವಲಕ್ಕಿ ಉದುರಾಗಿ ಚೆನ್ನಾಗಿ ಅನಿಸುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಆ ಥರ ಮಾಡ್ತೀನಿ. ನಂತರ ಬಿಸಿ ಇರುವಾಗಲೇ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ರೆ ಅದು ತುಂಬ ಈ ಥರ ಸ್ಪಾನ್ಸ್ ಥರ ಆಗಿಬಿಡುತ್ತೆ, ಮೆತ್ತಗೆ ಆಗಿಬಿಡುತ್ತೆ, ಉದುರಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ನಾನು ಒಂದೆರಡು ನಿಮಿಷ ಆದ ತಕ್ಷಣವೇ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ಪ್ಲೇಟ್ಗೆ ಹಾಕ್ಕೊಂಡು ನಾನು ಅವಲಕ್ಕಿನ ತಿಂದುಬಿಟ್ಟು ಕೆಲಸ ಶುರು ಮಾಡೋಣ ಅಂತ. ತುಂಬ ಚೆನ್ನಾಗಾಗಿದೆ, ತುಂಬ ಉದುರಾಗಿ ಕಾಣ್ತಾ ಇತ್ತು. ಈಗ ಕಿಚನಲ್ಲಿ ತುಂಬ ಕೆಲಸ ಮಾಡಿಬಿಟ್ಟು ಈ ಥರ ಗಲೀಜೆಲ್ಲ ಆಗಿಬಿಟ್ಟಿತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಕೊಂಡು ಕೆಲಸನ ಎಲ್ಲ ಮುಗಿಸ್ಕೋಬೇಕು ಅಂತ ಈ ಥರ ನಾನು ಸ್ಟವನ್ನು ಒರೆಸ್ಕೊತೀನಿ. ಮಹಿಳೆಯರಿಗೆ ಎಲ್ರಿಗೂ ಮನೆಯಲ್ಲಿರುವಂಥವ್ರಿಗೆ ಎಲ್ರಿಗೂ ಮೊದಲು ಕಿಚನ್ನೇ ಕ್ಲೀನಾಗಿರಬೇಕು. ಇಲ್ಲಾಂದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ನಾನು ಒಳಕಲ್ಲನ್ನು ಇಲ್ಲೇ ನಾನು ಸ್ಟವ್ ಹತ್ರನೇ ಇಟ್ಕೊಂಡಿರ್ತೀನಿ ಯಾವಾಗಲೂ. ಈ ಥರ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೇರೆ ಬಟ್ಟೆಯಿಂದ ಸಹ. ಆಮೇಲೆ ಎಲ್ಲ ಜೋಡಿಸ್ಕೊಂಡು ಹಾಲೇನು ಬಿಸಿ ಮಾಡಿಟ್ಟಿದ್ನಲ್ವ ಇಲ್ಲೇ ಸ್ಟವ್ ಹಿಂದ್ಗಡೆನೇ ಇಟ್ಬಿಡ್ತೀನಿ ನಾನು. ಚಹಾ ಬೇಕಾದರೆ ಮಾಡ್ಕೋಬೇಕಾದ್ರೆ ಅಲ್ಲೇ ತೊಗೊಂಡು ಅಲ್ಲೇ ಚಹಾ ಮಾಡ್ಕೊಬೋದಲ್ಲ. ಸೊ ಹಾಗಾಗಿ ಅಲ್ಲೇ ಇಟ್ಟಿರ್ತೀನಿ ನಾನು ಯಾವಾಗಲೂ ಒಳಕಲ್ಲನ್ನು. ಹಾಗೆ ಸ್ವಲ್ಪ ಸಿಂಕನ್ನು ಕೂಡ ಕ್ಲೀನ್ ಮಾಡಿಬಿಟ್ಟೆ. ಈಗ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡ್ಬಿಡೋಣ ಅಂತ ಬೇಗ ಕಸ ಗುಡಿಸಿದೆ. ನೆಲವನ್ನು ಸಹ ಒರೆಸ್ಕೊಂಡಿದ್ದೀನಿ. ಹಾಗೆ ನಾನು ನೆಲ ಒರೆಸ್ಕೊಂಡ ತಕ್ಷಣ ನನ್ನ ಮಿಷಿನ ನಾನು ಒರೆಸ್ಕೋತಾ ಇದ್ದೀನಿ. ಸ್ವಲ್ಪ ಧೂಳಾಗಿತ್ತು. ಹಾಗೆ ಇವತ್ತು ಕಸ್ಟಮರು ಒಂದೆರಡು ಜೊತೆ ಬಟ್ಟೆನ ಕೊಟ್ಟಿದ್ದರು, ಫಿಟ್ಟಿಂಗ್ ಮಾಡಿಕೊಡಿ ಅಂತ. ಅರ್ಜೆಂಟ್ ಇದೆ, ಊರಿಗೆ ಹೋಗೋದಿದೆ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಫಿಟ್ಟಿಂಗ್ ಮಾಡಿಕೊಡೋಣ ಅಂತಂದ್ಬಿಟ್ಟು ಮಿಷಿನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಟಿ ವಿ ಸಹ ಈ ಥರ ಗಲೀಜಾಗಿ ಧೂಳಾಗಿ ಡಸ್ಟ್ ಆಗಿತ್ತು. ನಾನು ಈ ಥರ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಬೇರೆ ಯಾವ ಥರ ಬಟ್ಟೆಯಿಂದನೂ ಒರೆಸ್ಬಾರ್ದು. ಈ ಥರ ಸ್ಪಾಂಜಿ ಥರ ಇರ್ತವೆ ಆ ಥರ ಬಟ್ಟೆಯಿಂದ ಈ ಟಿ ವಿನ ಒರೆಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಅದಕ್ಕೆ ತಾಕಿಸ್ಬಾರ್ದು. ಇಲ್ಲಾಂದರೆ ಆ ಥರ ಮಾಡೋದ್ರಿಂದ ಸ್ಕ್ರೀನು ಹೋಗುತ್ತೆ. ಸೊ ಹಾಗಾಗಿ ಈ ಥರ ಬಟ್ಟೆಯಿಂದ ಮಾತ್ರ ಒರೆಸ್ಕೋಬೇಕು. ನೋಡ್ತಾ ಇದ್ದೀರಾ, ನಾನು ಡೈಲಿ ಒರೆಸೋದ್ರಿಂದ ಅಷ್ಟೊಂದು ಧೂಳು ಇರೋದಿಲ್ಲ, ಸ್ವಲ್ಪನೇ ಇರುತ್ತೆ. ನಂತರ ಸ್ವಲ್ಪ ಬಟ್ಟೆಗಳು ಸಹ ಇದ್ವು, ಅದನ್ನು ಸಹ ಸ್ವಲ್ಪ ಮಡಚಿಟ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಬಟ್ಟೆನ ಜೋಡಿಸ್ಕೊಂಡ್ಬಿಟ್ಟು ಇವತ್ತು ಕಸ್ಟಮರ್ ಬಟ್ಟೆ ಕೊಟ್ಟಿದ್ರಲ್ವ ಅವನ್ನ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು. ಅದಕ್ಕೆ ಬೇಗನೆ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಪಾತ್ರೆನ ತೊಳೆದಿಟ್ಟಿದ್ದೆ. ನಾನು ಅವನ್ನ ಈ ಥರ ಒಂದು ಪಾತ್ರೆ ಸ್ಟ್ಯಾಂಡೆಲ್ಲ ಹಾಕಿಟ್ಟಿದ್ದೀನಿ. ಅವನ್ನೆಲ್ಲನೂ ಸಹ ಜೋಡಿಸ್ಕೊಂಡು ನಿಮಗೆ ಎಂಡಲ್ಲಿ ತೋರಿಸ್ತೀನಿ. ನನಗೆ ಎಷ್ಟು ಯೂಸ್ ಆಗಿದೆ ಅಂದರೆ ಇದು ನೋಡಿ ನೀವೇ. ಪಾತ್ರೆ ತೊಳೆದ್ಬಿಟ್ಟು ಇದರೆಲ್ಲ ಹಾಕಿಟ್ಟಿರ್ತೀನಿ. ಕೆಳಗಡೆ ಒಂದು ಪುಟ್ಟೆನ ಇಟ್ಟಿರ್ತೀನಿ, ಅದರಲ್ಲೇ ನೀರೆಲ್ಲ ಹಿಡಿದ್ಬಿಟ್ಟಿರ್ತವೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಯಾವುದೇ ಕಾರಣಕ್ಕೂ ಗಲೀಜು ಸಹ ಅಲ್ಲ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.